ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ಕಸ್ತೂರವ್ವ ರಿತ್ತಿ ಎನ್ನುವರ ಮನೆ ಏನು ಪಾಯ ತೆಗೆಯುವಂಥ ಸಮಯದಲ್ಲಿ ನಾವಿವಾಗ ಅದೇ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಕಸ್ತೂರವ್ವ ರಿತ್ತಿ ಅವರ ಈ ಒಂದು ಮನೆಯಲ್ಲಿ ಇವಾಗ ಮನೆ ಕೆಡವಿ ಹೊಸ ಮನೆ ನಿರ್ಮಾಣ ಮಾಡ್ಬೇಕಂತೇಳಿ ಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲೇನು ಇದೇ ಒಂದು ಸ್ಥಳದಲ್ಲಿ ನಿಧಿ ಸಿಕ್ಕಿತ್ತು. ಹೀಗಾಗಿ ಈ ನಿಧಿಯನ್ನು ಕೂಡ ಆ ಕುಟುಂಬಸ್ಥರು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆದರೆ ಇವಾಗ ಇಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ. ಯಾಕಂತಂದರೆ ಕಳೆದ 3 ದಿನಗಳಿಂದನೂ ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಕಾಮಗಾರಿ ನಡೀತಾ ಇಲ್ಲ. ಹೀಗಾಗಿ ಇದೊಂದು ನಿಷೇಧಿತ ಪ್ರದೇಶವಾಗಿದೆ. ಇಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಧಿ ಸಿಗಬಹುದೆನ್ನುವ ಒಂದು ಉದ್ದೇಶಕ್ಕಾಗಿ ಪುರಾತತ್ವ ಇಲಾಖೆ ಮತ್ತು ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಲು ಮುಂದಾಗ್ತಾ ಇದೆ. ಆದರೆ ಇವಾಗ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಗಾಡಿ ಬಿರಿದಿನ ಗಾಡಿ ಈ ಈ ಇಲ್ಲಿಂದವರೆಗೂ ಕೂಡ ಇವರು ಮನೆ ನಿರ್ಮಾಣ ಮಾಡಬೇಕಾಗಿದೆ. ಪಕ್ಕದ ಮನೆಯವರು ಆ ಮನೆ ಈ ರೀತಿ ಆಗಿದೆ. ಆದರೆ ಈಗ ಇಮಿಡಿಯೇಟ್ಲಿ ಈ ಒಂದು ಮನೆ ನಿರ್ಮಾಣ ಮಾಡಬೇಕು, ಇಲ್ಲಂತಂದರೆ ಇದು ಬೀಳುವ ಹಂತಕ್ಕೆ ಹೋಗುತ್ತೆ. ಹೀಗಾಗಿ ಈ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಏನು ಇವಾಗ ಆ ಬಿರುದಿನ ಗಾಡಿ ಕೆಡವಿದ್ದಾರೆ, ಆ ಕಾಮಗಾರಿ ಮಾಡ್ಕೊಂಡು ಕೊಡಬೇಕಂತೇಳಿ ಇದು ಏನು ಕಸ್ತೂರವ್ವ ರಿತ್ತಿ ಏನು ಕುಟುಂಬ ಇತ್ತು, ಇವರು ನಾವೇ ಈ ಒಂದು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಹೇಳಿದರು. ಆದರೆ ಈವರೆಗೇನು ಕೂಡ ಅದು ನಿರ್ಮಾಣ ಕಾರ್ಯ ಆಗ್ತಾ ಇಲ್ಲ. ಇಲ್ಲಿ ಕಾಮಗಾರಿ ಸ್ಥಗಿತ ಆಗಿರೋದರಿಂದ ಅಕ್ಕಪಕ್ಕದವರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಆ ಪಕ್ಕದ ಮನೆಯವರಿದ್ದಾರೆ, ಅವರನ್ನು ಕೇಳೋಣ. ಯಜಮಾನ್ರೆ, ಇವಾಗ ಮನೆ ನಿಮ್ಮದು ಕಟ್ಟಬೇಕಾಗಿತ್ತು, ಈಗ ಅರ್ಧಕ್ಕೆ ನಿಂತಿದೆ, ಏನು ಬೇಡಿಕೆ ನಿಮ್ಮದು? ಏನಿಲ್ಲ ರೀ, ಬಿದ್ದರೆ ಕೆಟ್ಟು ಹೋಗುತ್ತೆ, ಅದಕ್ಕೆ ಕಟ್ಟಿಸ್ರಿ ಅಂತ ಹೇಳೋದು. ಇಷ್ಟ ನಮ್ಮ ಮತ್ತೇನೈತಿ. ಒಂದು ವೇಳೆ ಬಿದ್ದರೆ ನಾನು ಇಲ್ಲಿ ಬಾಗಲ ಇಡವ ಅಂತ ಹೇಳಿದ್ದು ನಾನು. ಆ ಹುಡುಗ ಸಿಟ್ಟು ಬಂತದ. ಅಲ್ಲ, ನಮ್ಗೆ ಕಟ್ಟಿಸಿ ಕೊಟ್ಬಿಟ್ಟು ಚಿಂತೆ ಇಲ್ಲಲ್ರಿ. ಅಂದರೆ ಬಾಗಲ ಅಂದರೆ ಇಲ್ಲಿ ಇಲ್ಲೇ ಇಲ್ಲೇ ಈ ರೀತಿ ಬಾಗಲ ಬಿದ್ರ ಅದು ಬಿದ್ರ ಬೆಳ್ಳೇರು ಕಟ್ಟಿಸಿ ಕೊಟ್ಬಿಡ್ಲಿ. ಈಗ ಬಾಗಲ ಇಟ್ಟರೆ ಮತ್ತೆ ಈ ಮನೆಯಾಗ ಸಮಸ್ಯೆ ಆಗುತ್ತೆ. ಮತ್ತು ಹಗ ಆಗೋದು ಅದು. ಅಲ್ಲ, ನಮ್ದು ಅತ್ತಾಗ ಐತಿ ಬಿಡು ಬಾಗಲ, ಪಶ್ಚಿಮಕ್ಕೈತಿ, ಆಮೇಲೆ ಕಟ್ಟಿಬಿಟ್ರೆ ಆತ್ರಿ ಅದ್ರದ್ದು. ಈಗೇನು ಕಟ್ಟೋದಕ್ಕೆ ಏನು ಸಮಸ್ಯೆ ಆಗುತ್ತೆ? ಹೊಣೆಗಾರ ಯಾರು ಕಟ್ಟವ್ರು, ಅದು ಬೇಕಲ್ಲ. ಮತ್ತು ಹಗ ಬಿಟ್ಟು ಹೋದ್ರಿ, ಈಗ ಅವ್ರ ಜಾಗ ಬೇರೆ ಕೊಟ್ಟರು, ಅವ್ರು ಅತ್ತಾಗ ಹೋಗ್ಬಿಟ್ರೆ ಇದನ್ನು ಮಾಡವ್ರು ಯಾರು? ನಾವು ಮಾಡ್ರಿ ಅಂತ ಹೇಳವ್ರು. ಈಗ ಮನೆ ಕಟ್ಬೇಕಾದ್ರೆ ಕಸ್ತೂರವ್ರ ರೀತಿಯಾರು ಹೇಳಿದ್ರೆ ನಿಮ್ಮ ಕಟ್ಕೊಡ್ತಾರೆ? ನಾವು ತಕ್ಕೊಂತೀವಿ ಕಟ್ತೀವಿ ಅಂದ್ರೆ. ಮತ್ತು ತಗೊಂಡ್ರು ಮತ್ತು ಇದು ಗದ್ದಲ ನಡೀತು, ಹಗ ಉಳಿತದು, ಮತ್ತು ಬಿದ್ದು ಬಿಟ್ರಿ ಹೆಂಗೆ ಅಂತ ನಾ ಅಂತೀವಿ. ಅದನ್ನ ಯಾರು ಕಟ್ಕೊಡ್ಬೇಕಂತ? ಅವರೇ ಕಟ್ಬೇಕ್ರಿ. ಕಸ್ತೂರವ್ರು ಈಗೇನು ಗಂಗಮ್ಮರ ಅವರೇ ಕಟ್ಬೇಕು. ಅವರೇ ಕೆಡಿಸ್ಯಾರ, ಅದನ್ನ ಅವರೇ ಕಟ್ಬೇಕು. ನಿಧಿ ಸಿಕ್ಕಿದ್ದಕ್ಕೆ ನಿಮಗೆ ಭಾಳ ಗೊಂದಲ ಆಗತೈತಿ. ಹೌದಾ? ಮತ್ತು ಸುತ್ತಲಾಗಿ ನೋಡಿ, ಇದು ಒಬ್ಬರದು, ಇದು ಒಬ್ಬರದು, ಅವು ಒಬ್ಬರು. ಈಗ ಅವಂದು ಮೂಲೆಯಲ್ಲಿ ಬಿದ್ದತಿ, ಹಾಗ ಅವ. ಮತ್ತು ಎಲ್ಲವನ್ನು ಕಟ್ಟಿಬಿಟ್ರೆ ಚಿಂತಿಲ್ಲ, ಮತ್ತು ಕಟ್ಟಲಿಲ್ಲ ಅಂದ್ರೆ ಮತ್ತೆ ಹನಗಲನ ಹಾಗ ಅದ. ಮತ್ತೆ ಈಗ ಸರ್ಕಾರ ಕಟ್ಕೊಡ್ಬೇಕಂತಾರು ಏನು ಕುಟುಂಬಸ್ಥರು? ಅದೇ ಆ ಕುಟುಂಬಸ್ಥರು ಹೇಳ್ಯಾರ, ನಮಗೆ ಕಟ್ಟಿ ಕೊಡ್ತೀವಪ್ಪ, ಉಚ್ತೀವಿ ಅಂದ್ರೆ ಉಚ್ಕೊಳ್ರಿ ಅಂದ್ವಿ. ಮತ್ತು ಈಗ ಅವರೇ ಕಟ್ಬೇಕಾ? ಅವ್ರು ಯಾವ ರೀತಿ ಸರ್ಕಾರ ಕಟ್ಟಿಸ್ಕೊಡ್ತಾರೋ ಏನು ಇವ್ರು ಕಟ್ಟಿಸ್ಕೊಡ್ತಾರೋ ಕಟ್ಟಿಸ್ಕೊಡ್ಲಿ. ಇದು ಏನು ಪಕ್ಕದ ಮನೆಯವರ ಆಗ್ರಹವಾಗಿದೆ. ಯಾಕಂತಂದರೆ ಕಸ್ತೂರವ್ವ ರಿತ್ತಿಯವರ ಮನೆ ನಿರ್ಮಾಣ ಮಾಡಬೇಕಾದ್ರೆ ಅಕ್ಕಪಕ್ಕದ ಮನೆಗಳ ಗೋಡೆಗಳನ್ನು ಕೂಡ ಒಡೆದು ಹಾಕಿದ್ರು. ಆದರೆ ಇವಾಗ ಈ ಒಂದು ಪ್ರದೇಶದಲ್ಲಿ ಮತ್ತೆ ಚಿನ್ನ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಉತ್ಖನನ ಅಂದರೆ ಇಲ್ಲಿ ಪರಿಶೀಲನೆ ಮಾಡುವಂಥ ಹಂತಗಳಿದ್ದಾವೆ. ಹೀಗಾಗಿ ಕಾಮಗಾರಿ ಕಳೆದ 3 ದಿನಗಳಿಂದಲೂ ಕೂಡ ಸ್ಥಗಿತವಾಗಿದೆ. ಅಕ್ಕಪಕ್ಕದವರ ಮನೆಗಳು ಕೂಡ ಡ್ಯಾಮೇಜ್ ಆಗುವ ಲಕ್ಷಣಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ನಮ್ಮ ಮನೆಗಳನ್ನು ಏನು ಗೋಡೆಗಳನ್ನು ಕೆಡವಿದ್ದಾರೆ, ಅವನ್ನು ಪುನಃ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಅಕ್ಕಪಕ್ಕದ ಮನೆಯವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ಕಸ್ತೂರವ್ವ ರಿತ್ತಿ ಎನ್ನುವರ ಮನೆ ಏನು ಪಾಯ ತೆಗೆಯುವಂಥ ಸಮಯದಲ್ಲಿ ನಾವಿವಾಗ ಅದೇ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಕಸ್ತೂರವ್ವ ರಿತ್ತಿ ಅವರ ಈ ಒಂದು ಮನೆಯಲ್ಲಿ ಇವಾಗ ಮನೆ ಕೆಡವಿ ಹೊಸ ಮನೆ ನಿರ್ಮಾಣ ಮಾಡ್ಬೇಕಂತೇಳಿ ಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲೇನು ಇದೇ ಒಂದು ಸ್ಥಳದಲ್ಲಿ ನಿಧಿ ಸಿಕ್ಕಿತ್ತು. ಹೀಗಾಗಿ ಈ ನಿಧಿಯನ್ನು ಕೂಡ ಕುಟುಂಬಸ್ಥರು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆದರೆ ಇವಾಗ ಇಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ. ಯಾಕಂತಂದರೆ ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಕಾಮಗಾರಿ ನಡೀತಾ ಇಲ್ಲ. ಹೀಗಾಗಿ ಇದೊಂದು ನಿಷೇಧಿತ ಪ್ರದೇಶವಾಗಿದೆ. ಇಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಧಿ ಸಿಗಬಹುದೆನ್ನುವ ಒಂದು ಉದ್ದೇಶಕ್ಕಾಗಿ ಪುರಾತತ್ವ ಇಲಾಖೆ ಮತ್ತು ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಲು ಮುಂದಾಗ್ತಾ ಇದೆ. ಆದರೆ ಇವಾಗ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಗಾಡಿ ಬಿರಿದಿನ ಗಾಡಿ ಈ ಇಲ್ಲಿಂದವರೆಗೂ ಕೂಡ ಇವರು ಮನೆ ನಿರ್ಮಾಣ ಮಾಡಬೇಕಾಗಿದೆ. ಪಕ್ಕದ ಮನೆಯವರು ಆ ಮನೆ ಈ ರೀತಿ ಆಗಿದೆ. ಆದರೆ ಈಗ ಇಮಿಡಿಯೇಟ್ಲಿ ಈ ಒಂದು ಮನೆ ನಿರ್ಮಾಣ ಮಾಡಬೇಕು, ಇಲ್ಲಂತಂದರೆ ಇದು ಬೀಳುವ ಹಂತಕ್ಕೆ ಹೋಗುತ್ತೆ. ಹೀಗಾಗಿ ಈ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.
ಆದರೆ ನಮಗೆ ಏನು ಇವಾಗ ಆ ಬಿರುದಿನ ಗಾಡಿ ಕೆಡವಿದ್ದಾರೆ, ಆ ಕಾಮಗಾರಿ ಮಾಡ್ಕೊಂಡು ಕೊಡ್ಬೇಕಂತೇಳಿ ಇದು ಏನು ಕಸ್ತೂರವ್ವ ರೀತಿ ಏನು ಕುಟುಂಬ ಇತ್ತು, ಇವರು ನಾವೇ ಈ ಒಂದು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಹೇಳಿದರು. ಆದರೆ ಈವರೆಗೇನು ಕೂಡ ಅದು ನಿರ್ಮಾಣ ಕಾರ್ಯ ಆಗ್ತಾ ಇಲ್ಲ. ಇಲ್ಲಿ ಕಾಮಗಾರಿ ಸ್ಥಗಿತ ಆಗಿರೋದರಿಂದ ಅಕ್ಕಪಕ್ಕದವರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಆ ಪಕ್ಕದ ಮನೆಯವರಿದ್ದಾರೆ, ಅವರನ್ನು ಕೇಳೋಣ. ಯಜಮಾನ್ರೆ, ಇವಾಗ ಮನೆ ನಿಮ್ಮದು ಕಟ್ಟಬೇಕಾಗಿತ್ತು, ಈಗ ಅರ್ಧಕ್ಕೆ ನಿಂತಿದೆ, ಏನು ಬೇಡಿಕೆ ನಿಮ್ಮದು? ಏನಿಲ್ರಿ, ಬಿದ್ದರೆ ಕೆಟ್ಟು ಹೋಗುತ್ತೆ, ಅದಕ್ಕೆ ಕಟ್ಟಿಸ್ರಿ ಅಂತ ಹೇಳೋದು. ಇಷ್ಟ ನಮ್ಮ ಮತ್ತೇನೈತಿ. ಒಂದು ವೇಳೆ ಬಿದ್ದರೆ ನಾನು ಇಲ್ಲಿ ಬಾಗಲ ಇಡವ ಅಂತ ಹೇಳಿನಿ ನಾನು. ಆ ಹುಡುಗ ಸಿಟ್ಟು ಬಂತದ. ಅಲ್ಲ, ನಮ್ಗೆ ಕಟ್ಟಿಸಿ ಕೊಟ್ಬಿಟ್ಟು ಚಿಂತೆ ಇಲ್ಲಲ್ರಿ. ಅಂದ್ರೆ ಬಾಗಲ ಅಂದ್ರೆ ಇಲ್ಲಿ ಇಲ್ಲೇ ಇಲ್ಲೇ ಈ ರೀತಿ ಬಾಗಲ ಬಿದ್ರ ಅದು ಬಿದ್ರ ಬೆಳ್ಳಿಯರು ಕಟ್ಟಿಸಿ ಕೊಟ್ಬಿಡ್ಲಿ. ಈಗ ಬಾಗಲ ಇಟ್ಟರೆ ಮತ್ತೆ ಈ ಮನೆಯವ್ರಿಗೆ ಸಮಸ್ಯೆ ಆಗುತ್ತೆ. ಮತ್ತು ಹಗ ಆಗೋದ ಅದ. ಅಲ್ಲ, ನಮ್ದು ಅತ್ತಾಗ ಐತಿ ಬಿಡು ಬಾಗಲ, ಪಶ್ಚಿಮಕ್ಕೆ ಐತಿ. ಆಮೇಲೆ ಕಟ್ಟಿಬಿಟ್ರೆ ಆತ್ರಿ ಅದ್ರದ್ದು. ಈಗೇನು ಕಟ್ಟೋದಕ್ಕೆ ಏನು ಸಮಸ್ಯೆ ಆಗುತ್ತೆ? ಹೊಣೆಗಾರ ಯಾರು ಕಟ್ಟವ್ರು ಅದು ಬೇಕಲ್ಲ. ಮತ್ತು ಹಗ ಬಿಟ್ಟು ಹೋದ್ರಿ, ಈಗ ಅವ್ರ ಜಾಗ ಬೇರೆ ಕೊಟ್ರು, ಅವ್ರು ಅತ್ತಾಗ ಹೋಗ್ಬಿಟ್ರೆ ಇದನ್ನು ಮಾಡವ್ರು ಯಾರು? ನಾವು ಮಾಡ್ರಿ ಅಂತ ಹೇಳವ್ರು. ಈಗ ಮನೆ ಕಟ್ಟಬೇಕಾದ್ರೆ ಕಸ್ತೂರವ್ರ ರೀತಿಯಾರು ಹೇಳಿದ್ರೆ ನಿಮ್ಗೆ ಕಟ್ಟಿಕೊಡ್ತಾರೆ? ನಾವು ತಕೊಂತೀವಿ ಕಟ್ತೀವಿ ಅಂದ್ರು. ಮತ್ತು ತಕೊಂಡ್ರು, ಮತ್ತು ಇದು ಗದ್ದಲ ನಡೀತು, ಹಗ ಉಳಿತದು, ಮತ್ತು ಬಿದ್ದು ಬಿಟ್ರಿ ಹೆಂಗೆ ಅಂತ ನಾ ಅಂತೀವಿ. ಅದನ್ನ ಯಾರು ಕಟ್ಕೊಡ್ಬೇಕಂತ? ಅವರೇ ಕಟ್ಬೇಕ್ರಿ. ಕಸ್ತೂರವ್ರು ಈಗೇನು ಗಂಗಮ್ಮರ ಅವರೇ ಕಟ್ಬೇಕು. ಅವರೇ ಕೆಡಿಸ್ಯಾರ, ಅದನ್ನ ಅವರೇ ಕಟ್ಬೇಕು. ನಿಧಿ ಸಿಕ್ಕಿದ್ದಕ್ಕೆ ನಿಮಗೆ ಭಾಳ ಗೊಂದಲ ಆಗತೈತಿ. ಹೌದಾ? ಮತ್ತು ಸುತ್ತಲಾಗಿ ನೋಡಿ, ಇದು ಒಬ್ಬರದು, ಇದು ಒಬ್ಬರದು, ಅವು ಒಬ್ಬರು. ಈಗ ಅವಂದು ಮೂಲೆಯಲ್ಲಿ ಬಿದ್ದತಿ, ಹಾಗ ಅವ. ಮತ್ತು ಎಲ್ಲವನ್ನು ಕಟ್ಟಿಬಿಟ್ರೆ ಚಿಂತಿಲ್ಲ, ಮತ್ತು ಕಟ್ಟಲಿಲ್ಲ ಅಂದ್ರೆ ಮತ್ತೆ ಹನಗಲನ ಹಾಗ ಅದ. ಮತ್ತೆ ಈಗ ಸರ್ಕಾರ ಕಟ್ಟಿಕೊಡ್ಬೇಕಂತಾರು ಏನು ಕುಟುಂಬಸ್ಥರು? ಅದೇ ಆ ಕುಟುಂಬಸ್ಥರು ಹೇಳ್ಯಾರ, ನಮಗೆ ಕಟ್ಟಿ ಕೊಡ್ತೀವಪ್ಪ, ಉಚ್ತೀವಿ ಅಂದ್ರೆ ಉಚ್ಕೊಳ್ರಿ ಅಂದ್ವಿ. ಮತ್ತೀಗ ಅವರೇ ಕಟ್ಬೇಕಾ? ಅವ್ರು ಯಾವ ರೀತಿ ಸರ್ಕಾರ ಕಟ್ಟಿಸ್ಕೊಡ್ತಾರೋ ಏನು ಇವ್ರು ಕಟ್ಟಿಸ್ಕೊಡ್ತಾರೋ ಕಟ್ಟಿಸ್ಕೊಡ್ಲಿ. ಇದು ಏನು ಪಕ್ಕದ ಮನೆಯವರ ಆಗ್ರಹವಾಗಿದೆ. ಯಾಕಂತಂದ್ರೆ ಕಸ್ತೂರವ್ವ ರೀತಿಯವರ ಮನೆ ನಿರ್ಮಾಣ ಮಾಡಬೇಕಾದ್ರೆ ಅಕ್ಕಪಕ್ಕದ ಮನೆಗಳ ಗೋಡೆಗಳನ್ನು ಕೂಡ ಒಡೆದು ಹಾಕಿದ್ರು. ಆದರೆ ಇವಾಗ ಈ ಒಂದು ಪ್ರದೇಶದಲ್ಲಿ ಮತ್ತೆ ಚಿನ್ನ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಉತ್ಖನನ ಅಂದರೆ ಇಲ್ಲಿ ಪರಿಶೀಲನೆ ಮಾಡುವಂಥ ಹಂತಗಳಿದ್ದಾವೆ. ಹೀಗಾಗಿ ಕಾಮಗಾರಿ ಕಳೆದ 3 ದಿನಗಳಿಂದ ಕೂಡ ಸ್ಥಗಿತವಾಗಿದೆ. ಅಕ್ಕಪಕ್ಕದವರ ಮನೆಗಳು ಕೂಡ ಡ್ಯಾಮೇಜ್ ಆಗುವ ಲಕ್ಷಣಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ನಮ್ಮ ಮನೆಗಳನ್ನು ಏನು ಗೋಡೆಗಳನ್ನು ಕೆಡವಿದ್ದಾರೆ, ಅವನ್ನು ಪುನಃ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಅಕ್ಕಪಕ್ಕದ ಮನೆಯವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ಕಸ್ತೂರವ್ವ ರಿತ್ತಿ ಎನ್ನುವರ ಮನೆ ಏನು ಪಾಯ ತೆಗೆಯುವಂಥ ಸಮಯದಲ್ಲಿ ನಾವಿವಾಗ ಅದೇ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಕಸ್ತೂರವ್ವ ರಿತ್ತಿ ಅವರ ಈ ಒಂದು ಮನೆಯಲ್ಲಿ ಇವಾಗ ಮನೆ ಕೆಡವಿ ಹೊಸ ಮನೆ ನಿರ್ಮಾಣ ಮಾಡ್ಬೇಕಂತೇಳಿ ಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲೇನು ಇದೇ ಒಂದು ಸ್ಥಳದಲ್ಲಿ ನಿಧಿ ಸಿಕ್ಕಿತ್ತು. ಹೀಗಾಗಿ ಈ ನಿಧಿಯನ್ನು ಕೂಡ ಕುಟುಂಬಸ್ಥರು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆದರೆ ಇವಾಗ ಇಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ. ಯಾಕಂತಂದರೆ ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಕಾಮಗಾರಿ ನಡೀತಾ ಇಲ್ಲ. ಹೀಗಾಗಿ ಇದೊಂದು ನಿಷೇಧಿತ ಪ್ರದೇಶವಾಗಿದೆ. ಇಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಧಿ ಸಿಗಬಹುದೆನ್ನೋ ಒಂದು ಉದ್ದೇಶಕ್ಕಾಗಿ ಪುರಾತತ್ವ ಇಲಾಖೆ ಮತ್ತು ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಲು ಮುಂದಾಗ್ತಾ ಇದೆ. ಆದರೆ ಇವಾಗ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಗಾಡಿ, ಬಿರುದಿನ ಗಾಡಿ, ಈ ಇಲ್ಲಿಂದವರೆಗೂ ಕೂಡ ಇವರು ಮನೆ ನಿರ್ಮಾಣ ಮಾಡಬೇಕಾಗಿದೆ. ಪಕ್ಕದ ಮನೆಯವರು ಆ ಮನೆ ಈ ರೀತಿ ಆಗಿದೆ. ಆದರೆ ಈಗ ಇಮಿಡಿಯೇಟ್ಲಿ ಈ ಒಂದು ಮನೆ ನಿರ್ಮಾಣ ಮಾಡಬೇಕು, ಇಲ್ಲಂತಂದರೆ ಇದು ಬೀಳುವ ಹಂತಕ್ಕೆ ಹೋಗುತ್ತೆ. ಹೀಗಾಗಿ ಈ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಏನು ಇವಾಗ ಆ ಬಿರುದಿನ ಗಾಡಿ ಕೆಡವಿದ್ದಾರೆ, ಆ ಕಾಮಗಾರಿ ಮಾಡ್ಕೊಂಡು ಕೊಡ್ಬೇಕಂತೇಳಿ ಇದು ಏನು ಕಸ್ತೂರವ್ವ ರೀತಿ ಏನು ಕುಟುಂಬ ಇತ್ತು, ಇವರು ನಾವೇ ಈ ಒಂದು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಹೇಳಿದರು. ಆದರೆ ಈವರೆಗೇನು ಕೂಡ ಅದು ನಿರ್ಮಾಣ ಕಾರ್ಯ ಆಗ್ತಾ ಇಲ್ಲ. ಇಲ್ಲಿ ಕಾಮಗಾರಿ ಸ್ಥಗಿತ ಆಗಿರೋದರಿಂದ ಅಕ್ಕಪಕ್ಕದವರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಆ ಪಕ್ಕದ ಮನೆಯವರಿದ್ದಾರೆ, ಅವರನ್ನು ಕೇಳೋಣ. ಯಜಮಾನ್ರೆ, ಇವಾಗ ಮನೆ ನಿಮ್ಮದು ಕಟ್ಟಬೇಕಾಗಿತ್ತು, ಈಗ ಅರ್ಧಕ್ಕೆ ನಿಂತಿದೆ, ಏನು ಬೇಡಿಕೆ ನಿಮ್ಮದು? ಏನಿಲ್ರಿ, ಬಿದ್ದರೆ ಕೆಟ್ಟು ಹೋಗುತ್ತೆ, ಅದಕ್ಕೆ ಕಟ್ಟಿಸ್ರಿ ಅಂತ ಹೇಳೋದು. ಇಷ್ಟ ನಮ್ಮ ಮತ್ತೇನೈತಿ. ಒಂದು ವೇಳೆ ಬಿದ್ದರೆ ನಾನು ಇಲ್ಲಿ ಬಾಗಲ ಇಡವ ಅಂತ ಹೇಳಿನಿ ನಾನು. ಆ ಹುಡುಗ ಸಿಟ್ಟು ಬಂತದ. ಅಲ್ಲ, ನಮ್ಗೆ ಕಟ್ಟಿಸಿ ಕೊಟ್ಬಿಟ್ಟು ಚಿಂತೆ ಇಲ್ಲಲ್ರಿ. ಅಂದ್ರೆ ಬಾಗಲ ಅಂದ್ರೆ ಇಲ್ಲಿ ಇಲ್ಲೇ ಇಲ್ಲೇ ಈ ರೀತಿ ಬಾಗಲ ಬಿದ್ರ ಅದು ಬಿದ್ರ ಬೆಳ್ಳಿಯರು ಕಟ್ಟಿಸಿ ಕೊಟ್ಬಿಡ್ಲಿ. ಈಗ ಬಾಗಲ ಇಟ್ಟರೆ ಮತ್ತೆ ಈ ಮನೆಯವ್ರಿಗೆ ಸಮಸ್ಯೆ ಆಗುತ್ತೆ. ಮತ್ತು ಹಗ ಆಗೋದ ಅದ. ಅಲ್ಲ, ನಮ್ದು ಅತ್ತಾಗ ಐತಿ ಬಿಡು ಬಾಗಲ, ಪಶ್ಚಿಮಕ್ಕೆ ಐತಿ. ಆಮೇಲೆ ಕಟ್ಟಿಬಿಟ್ರೆ ಆತ್ರಿ ಅದ್ರದ್ದು. ಈಗೇನು ಕಟ್ಟೋದಕ್ಕೆ ಏನು ಸಮಸ್ಯೆ ಆಗುತ್ತೆ? ಹೊಣೆಗಾರ ಯಾರು ಕಟ್ಟವ್ರು ಅದು ಬೇಕಲ್ಲ. ಮತ್ತು ಹಗ ಬಿಟ್ಟು ಹೋದ್ರಿ, ಈಗ ಅವ್ರ ಜಾಗ ಬೇರೆ ಕೊಟ್ರು, ಅವ್ರು ಅತ್ತಾಗ ಹೋಗ್ಬಿಟ್ರೆ ಇದನ್ನು ಮಾಡವ್ರು ಯಾರು? ನಾವು ಮಾಡ್ರಿ ಅಂತ ಹೇಳವ್ರು.
ಈಗ ಈ ಮನೆ ಕಟ್ಬೇಕಾದ್ರೆ ಕಸ್ತೂರಿ ಅವ್ರ ರೀತಿಯಾರು ಹೇಳಿದ್ರ ನಿಮ್ಗೆ ಕಟ್ಕೊಡ್ತಾರೆ ನಾವು ತಕೊಂತೀವಿ ಕಟ್ತೀವಿ ಅಂದ್ರೆ ಮತ್ತು ತಕೊಂಡ್ರು ಮತ್ತು ಇದು ಗದ್ದಲ ನಡೀತು ಆಗ ಉಳಿತದು ಮತ್ತು ಬಿದ್ದು ಬಿಟ್ರಿ ಹೆಂಗೆ ಅಂತ ನಾ ಅಂತೀವಿ. ಹ್ಞೂ ಅದನ್ನ ಯಾರು ಕಟ್ಕೊಡ್ಬೇಕಂತ ಅವರೇ ಕಟ್ಬೇಕ್ರಿ ಕಸ್ತೂರಿ ಅವರು ಈಗೇನು ಗಂಗಮ್ಮರ ಅವರೇ ಕಟ್ಬೇಕು. ಅವರೇ ಕೆಡ್ಸ್ಯಾರ ಅದನ್ನ ಅವರೇ ಕಟ್ಬೇಕು. ಈಗ ನಿಧಿ ಸಿಕ್ಕಿದ್ದಕ್ಕೆ ನಿಮಗೆ ಭಾಳ ಗೊಂದಲ ಆಗತೈತಿ. ಹೌದಾ ಮತ್ತು ಸುತ್ತಲಾಗಿ ನೋಡಿ ಇದು ಒಬ್ಬರದು ಇದು ಒಬ್ಬರದು ಅವು ಒಬ್ಬರು ಈಗ ಅವಂದು ಮೂಲೆಯಲ್ಲಿ ಬಿದ್ದತಿ ಆಗ ಅವ ಮತ್ತು ಎಲ್ಲವನ್ನು ಕಟ್ಟಿಬಿಟ್ರೆ ಚಿಂತಿಲ್ಲ ಮತ್ತು ಕಟ್ಟಲಿಲ್ಲ ಅಂದ್ರೆ ಮತ್ತು ಹನಗಲನ ಆಗ ಅದ. ಮತ್ತೆ ಈಗ ಸರ್ಕಾರ ಕಟ್ಕೊಡ್ಬೇಕಂತಾರು ಏನು ಕುಟುಂಬಸ್ಥರು ಆದರೆ ಆ ಕುಟುಂಬಸ್ಥರು ಹೇಳ್ಯಾರ ನಮಗೆ ಕಟ್ಟಿ ಕೊಡ್ತೀವಪ್ಪ ಉಚ್ತೀವಿ ಅಂದ್ರೆ ಉಚ್ಕೊಳ್ರಿ ಅಂದ್ವಿ. ಮತ್ತು ಈಗ ಅವರೇ ಕಟ್ಬೇಕಾ? ಅವ್ರು ಯಾವ ರೀತಿ ಸರ್ಕಾರ ಕಟ್ಟಿಸ್ಕೊಡ್ತಾರೋ ಏನು ಇವ್ರು ಕಟ್ಟಿಸ್ಕೊಡ್ತಾರೋ ಕಟ್ಟಿಸ್ಕೊಡ್ಲಿ. ಇದು ಏನು ಪಕ್ಕದ ಮನೆಯವರ ಆಗ್ರಹವಾಗಿದೆ. ಯಾಕಂತಂದ್ರೆ ಕಸ್ತೂರವ್ವ ರಿತ್ತಿಯವರ ಮನೆ ನಿರ್ಮಾಣ ಮಾಡಬೇಕಾದ್ರೆ ಅಕ್ಕಪಕ್ಕದ ಮನೆಗಳ ಗೋಡೆಗಳನ್ನು ಕೂಡ ಒಡೆದು ಹಾಕಿದ್ರು. ಆದರೆ ಇವಾಗ ಈ ಒಂದು ಪ್ರದೇಶದಲ್ಲಿ ಮತ್ತೆ ಚಿನ್ನ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಉತ್ಖನನ ಅಂದರೆ ಇಲ್ಲಿ ಪರಿಶೀಲನೆ ಮಾಡುವಂಥ ಹಂತಗಳಿದ್ದಾವೆ. ಹೀಗಾಗಿ ಕಾಮಗಾರಿ ಕಳೆದ 3 ದಿನಗಳಿಂದಲೂ ಕೂಡ ಸ್ಥಗಿತವಾಗಿದೆ. ಅಕ್ಕಪಕ್ಕದವರ ಮನೆಗಳು ಕೂಡ ಡ್ಯಾಮೇಜ್ ಆಗುವ ಲಕ್ಷಣಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ನಮ್ಮ ಮನೆಗಳನ್ನು ಏನು ಗೋಡೆಗಳನ್ನು ಕೆಡವಿದ್ದಾರೆ ಅವನ್ನು ಪುನಃ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಅಕ್ಕಪಕ್ಕದ ಮನೆಯವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.